ನೋಡಿ ಸ್ವಾಗತ. ನಾನು ಇವತ್ತೇನು ಹೇಳ್ತಾ ಇದ್ದೇನೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಫ್ರೀ ಕೋಚಿಂಗ್ ಅಪ್ಲಿಕೇಶನ್ ಕರೆದಿದ್ದಾರೆ. ಓಕೆ, ಒಂದು ಅಪ್ಲಿಕೇಶನ್ನ ಯಾವ ರೀತಿ ಇದನ್ನು ಮಾಡ್ಬೇಕಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನೋಡಿ, ಆನ್ಲೈನ್ ಏನು ಗ್ರೂಪ್ ಸಿ, KS, SSC, RRB ಈ ಮೂರು ಒಂದು ಹಲವಾರು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಿರೋಂಥ ಒಂದು ಗೌರ್ಮೆಂಟ್ ಫ್ರೀ ಕೋಚಿಂಗ್ ಕೊಟ್ಟಿರ್ತಾರೆ. ಅದು ಕ್ಯಾಟಗರಿ ವೈಸ್ ಇರುತ್ತೆ ಆಲ್ಮೋಸ್ಟ್ ಅಲ್ಲ. ಅಂದರೆ ಈಗ SC/ST ಅವ್ರಿಗೆ ಒಂದ್ಸಲ, OBC ಅವ್ರಿಗೆ ಒಂದ್ಸಲ, ಮೈನಾರಿಟಿ ಅವ್ರಿಗೆ ಒಂದ್ಸಲ ಈ ರೀತಿ ಇರುತ್ತೆ. ಇವಾಗ SC/ST ಅವ್ರ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಓಕೆ, ವೃತ್ತಿ ತರಬೇತಿ ಕೇಂದ್ರ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಏನೇನು ರೂಲ್ಸ್ ಇದ್ದಾವೆ ಅಂತ ನೋಡೋಣ. KS ಮಾಡಿದ್ರೆ ನೀವು 7 ತಿಂಗಳು ಕೊಡ್ತಾರೆ ಕೋಚಿಂಗು. ಇನ್ನು ಉಳಿದಂಥದ್ದು 3 ತಿಂಗಳು ಇರ್ತವೆ. 21 ರಿಂದ 37 ವರ್ಷ ಅವಕಾಶ. ನೋಡಿ, ಉತ್ತೀರ್ಣದ ಡಿಗ್ರಿ ಮುಗಿಸಿರಬೇಕು. ಪ್ರಕ್ರಿಯೆ ಹಂತದಲ್ಲಿ ಪದವಿ ವ್ಯಾಸಂಗ ಪೂರ್ಣ ಅಧಿಕೃತ ದಾಖಲೆಗಳು ಹೊಂದಿರಬೇಕು, ಡಾಕ್ಯುಮೆಂಟ್ಸ್ ಇರಬೇಕು. ನೆಕ್ಸ್ಟು ನೋಡಿ, ನೀವೇನಾದರೂ ಇಲ್ಲಿ ಕ್ರೈಸ್ ಮತ್ತು ಸಫಾಯಿ ಕರ್ಮಚಾರಿ ಅಂತ ಬರುತ್ತೆ, ಅವರ ಸರ್ಟಿಫಿಕೇಟ್ಗಳು ಇರಬೇಕು. ವಾರ್ಷಿಕ ಆದಾಯ 5 ಲಕ್ಷ ಇರಬಾರ್ದು. ಆಯ್ಕೆ ವಿಧಾನ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಅದಾದ ತಕ್ಷಣ ಕೌನ್ಸಿಲಿಂಗ್ ಇರುತ್ತೆ. ಇನ್ನು ನೀವು KS ಆದರೆ 5,000 ಕೊಡ್ತಾರೆ, ಗ್ರೂಪ್ ಸಿ ಆದರೆ 5,000. ಓಕೆ, 3 ತಿಂಗಳು, ಇದು 7 ತಿಂಗಳು. ನೆಕ್ಸ್ಟು ಬಯೋಮೆಟ್ರಿಕ್ ಇರ್ತದೆ, ಅಂದರೆ ಡೈಲಿ ಅಟೆಂಡೆನ್ಸ್ ಹಾಕಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಕೊನೆಯ ಡೇಟ್ ಕೊಟ್ಟಿದ್ದಾರೆ. ಓಕೆ, ನಿಮಗೇನಾದರೂ ಈ ಅಪ್ಲಿಕೇಶನ್ ಹಾಕಿ ಕೊಡ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ನಾವು 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ಪರ್ ಅಪ್ಲಿಕೇಶನ್ ಅಂದರೆ ಇದೊಂದು ಅಪ್ಲಿಕೇಶನ್ಗೆ. ಓಕೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಅಪ್ಲಿಕೇಶನ್ ಹಾಕಲು. ಓಕೆ, ಯಾರಾದರೂ ಕೋಚಿಂಗ್ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಅಥವಾ ನಾವು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಚಾನಲ್ದು. ಮತ್ತು ನೀವು ನಮ್ಮ ಚಾನಲ್ ಅಫಿಷಿಯಲ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ ಲಿಂಕ್ ಇದೆ. ಅಲ್ಲಿ ನೀವು ಟೆಲಿಗ್ರಾಮಲ್ಲಿ ನಮಗೆ ಅಫಿಷಿಯಲಿ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾವು ನಿಮಗೆ ಅಪ್ಲಿಕೇಶನ್ನ ಹಾಕಿ ಕೊಡ್ತೀವಿ. ಓಕೆ, ಒಂದು ಅಪ್ಲಿಕೇಶನ್ಗೆ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ನೋಡಿ ಅಫಿಷಿಯಲ್ ನೋಟಿಫಿಕೇಷನ್ ನೋಡಿದ್ದೇನೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ನೋಟಿಫಿಕೇಷನ್ ಕೂಡ ನಾನು ಅಲ್ಲೇ ನನ್ನ ಚಾನಲಲ್ಲಿ ಹಾಕಿರ್ತೀನಿ. ಯಾರ್ಯಾರಿಗೆ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.